ನಿಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಲಿಪೋಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಲಿಪೋಮಾ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಲಿಪೋಮಾ ಬರುತ್ತೆ, ಲಿಪೋಮಾದ ಲಕ್ಷಣಗಳೇನು, ಲಿಪೋಮಾ ಬಂದ ನಂತರದಲ್ಲಿ ಆಹಾರದ ಮೇಲೆ ಜೊತೆಗೆ ದೇಹದ ಮೇಲೆ ಆಗುವಂತಹ ಪರಿಣಾಮಗಳಾದ್ರೂ ಏನು, ಲಿಪೋಮಾ ಬಂದ ನಂತರದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ಯಾವ ರೀತಿ ಪಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಶೆಟ್ಟೀಸ್ ಕಾಸ್ಮೆಟಿಕ್ ಸೆಂಟರ್ನ ಡಾಕ್ಟರ್ ರಮ್ಯಾ ದೀಪ್ತಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಂತೂ ಪ್ರತಿಯೊಬ್ಬರನ್ನ ಕಾಡ್ತಾನೆ ಇರುತ್ತೆ, ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಲಿಪೋಮಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ತುಂಬಾ ಜನರಿಗೆ ಲಿಪೋಮಾ ಕಾಣಿಸ್ಕೊಳ್ಳುತ್ತೆ, ಬಟ್ ಅದು ಸಂಪೂರ್ಣವಾಗಿ ತೊಡೆದು ಹಾಕ್ಬೋದಾ, ಸಂಪೂರ್ಣವಾದಂತಹ ಚಿಕಿತ್ಸೆ ಇದೆಯಾ, ಅಥವಾ ಕಾಸ್ಮೆಟಿಕ್ ಸರ್ಜರಿ ಮೂಲಕ ಅದನ್ನ ಗುಣಪಡಿಸ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರುತ್ತಿಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಮೊದಲಿಗೆ ಲಿಪೋಮಾ ಅಂತ ಅಂದ್ರೆ, ಲಿಪೋಮಾ ಅಂದರೆ ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳಬೇಕು ಅಂದರೆ ಇದು ಫ್ಯಾಟ್ ಲಂಪ್. ಅಂದರೆ ನಮ್ಮ ಶರೀರದಲ್ಲಿ ಚರ್ಮ ಕೆಳಗಡೆ ಎಲ್ಲರಿಗೂ ಫ್ಯಾಟ್ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಾಗಿರೋದನ್ನ ವಿಷಯ. ಅದು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಅಂದರೆ ಒಂದು ಕಡೆ ಜಾಸ್ತಿ ಇರಂಗಿಲ್ಲ ಅನ್ನೋದು ಇರಲ್ಲ. ಸೊ ಈ ಲಿಪೋಮಾ ಯಾವಾಗ ಬರುತ್ತೆ ಅಂದರೆ ಫ್ಯಾಟ್ ಎಲ್ಲ ಒಂದೇ ಕಡೆ ಸೇಕರಣೆ ಆಗಿ ಒಂದು ಲಂಪ್ ಥರ ಕಾಣುತ್ತೆ, ಅದನ್ನೇ ಲಿಪೋಮಾ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಇದೆ, ಅಂದರೆ ಒಂದು ನಮ್ಮ ಶರೀರದಲ್ಲಿ ಒಂದು 100 ಸ್ವೆಲ್ಲಿಂಗ್ಸ್ ಇದ್ದರೆ ಅದರಲ್ಲಿ 80 to 90% ಅದು ಫ್ಯಾಟ್ ಸ್ವೆಲ್ಲಿಂಗ್ಸ್ ಅಂತಲೇ ಇರುತ್ತೆ, ಅದನ್ನೇ ನಾವು ಲೈಪೋಮಾ ಅಂತ ಹೇಳ್ತೀವಿ. ಯಾವ್ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು? ಲೈಪೋಮಾ ಅಂದರೆ ಯೂನಿವರ್ಸಲ್ ಟ್ಯೂಮರ್ ಅಂತ ಹೇಳ್ತೀವಿ ನಮ್ಮ ಮೆಡಿಸಿನಲ್ಲಿ. ಅಂದರೆ ಏನು ಅಂದರೆ ಎಲ್ಲ ಕಡೆ ಬರುತ್ತೆ ಇದು. ಫ್ಯಾಟ್ ಎಲ್ಲೆಲ್ಲಿ ಇದೆ, ಯಾವ ಜಾಗದಲ್ಲಿ ಇದೆ, ಆಯಾ ಜಾಗದಲ್ಲೆಲ್ಲ ಬರೋ ಚಾನ್ಸ್ ಇರುತ್ತೆ. ಕಾಮನ್ ಏನು ಅಂದರೆ ಬಿಲೋ ದ ಸ್ಕಿನ್, ಯಾವ ಭಾಗದಲ್ಲಿ ನಮ್ಮ ಶರೀರದಲ್ಲಿ ಬರ್ಬೋದು, ನೆಕ್ಕಲ್ಲಿ, ಶೋಲ್ಡರ್ಸ್, ಚೆಸ್ಟ್, ಅಪ್ಪರ್ ಚೆಸ್ಟ್, ಲೋವರ್ ಚೆಸ್ಟ್, ಬ್ಯಾಕ್. ಕಾಮನ್ ಆಗಿ ಜಾಸ್ತಿಯಾಗಿ ಬರೋದು ನಂಬರ್ಸ್ ಅಂದರೆ ಅಪ್ಪರ್ ಲಿಮ್ಸ್ ಆ್ಯಂಡ್ ಲೋವರ್ ಲಿಮ್ಸ್, ಈವನ್ ಬಟಕ್ಸ್, ಥೈಸ್ ಎಲ್ಲ ಕಡೆ ಬರ್ಬೋದು. ಒಂದೊಂದು ಸತಿ ಈವನ್ ಇಟ್ ಕ್ಯಾನ್ ಅಕರ್ ಈವನ್ ಇನ್ ದ ಇಂಟರ್ನಲ್ ಆರ್ಗನ್ಸ್, ಅಂದರೆ ಏನು ಲಿವರ್, ಕಿಡ್ನಿ. ರೇರ್ಲಿ ಇಟ್ ಕ್ಯಾನ್ ಈವನ್ ಅಕರ್ ಇನ್ ದ ರೆಟ್ರೋಪೆರಿಟೋನಿಯಲ್ ಏರಿಯಾ ಆಲ್ಸೋ, ಬಟ್ 90% ಈಸ್ ಬಿಲೋ ದ ಸ್ಕಿನ್. ಇದು ಡೇಂಜರಸ್ಸಾ? ನೋ, ಇಟ್ ಈಸ್ ನಾಟ್ ಡೇಂಜರಸ್. ಇಫ್ ಇಟ್ ಈಸ್ ಬಿಲೋ ದ ಸ್ಕಿನ್ ಅಂದರೆ ಚರ್ಮ ಕೆಳಗಡೆ ಇದ್ದಾಗ 90% ಇದು ಯೂಶಲಿ ಸಿಂಪ್ಟಮ್ಯಾಟಿಕ್, ಅಂದರೆ ಒಂದು ಗಂಟು ಥರ ಕಾಣಿಸುತ್ತಲ್ಲ, ಅದೇ ನಮಗೆ ಸ್ವಲ್ಪ ಬಾದರ್ಸಮ್ ಆಗುತ್ತೆ. ಏನು ಅಂದರೆ ಎಲ್ಲರೂ ಕೇಳ್ತಿದ್ರಿ ಏನಾಗಿದೆ ನಿಮಗೆ, ಒಂದು ಗಂಟು ಥರ ಅನ್ನಿಸ್ತಾ ಇದೆ ಅನ್ನೋದೊಂದು ಫೀಲಿಂಗ್ ಇರುತ್ತೆ. ಆ ಫೀಲಿಂಗೇ ಯೂಶಲಿ ಎಲ್ಲರಿಗೂ ಸ್ವಲ್ಪ ಬಾದರ್ಸಮ್. ಅದು ಏನು ಗ್ರೋ, ಕೆಲವೊಬ್ಬರಿಗೆ ಸ್ವಲ್ಪ ಸ್ಲೋ ಆಗಿ ಗ್ರೋ ಆಗ್ತಾ ಇರುತ್ತೆ. ಯೂಶಲಿ ಇದು ಒಂದೇ ಸತಿ ಜಾಸ್ತಿಯಾಗಿ ಆಗಲ್ಲ, ಒಂದು ಕಡೆ ಸ್ಮಾಲ್ ಪೀನಟ್ ಸೈಜಲ್ಲಿ ಬರುತ್ತೆ, ಅದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಪ್ರೆಸೆನ್ಸ್ ಆಫ್ ಸ್ವೆಲ್ಲಿಂಗ್ ಅನ್ನೋದೇ ಸ್ವಲ್ಪ ಬಾದರ್ಸಮ್ ಇರುತ್ತೆ ಸೈಕಲಾಜಿಕಲಿ. ಸಪೋಸ್ ಕೆಲವೊಂದು ಜಾಗದಲ್ಲ, ಅಂದರೆ ಬ್ಯಾಕ್ ಇರುತ್ತೆ, ಬ್ಯಾಕ್ ಸೈಡ್, ನೇಪ್ ಆಫ್ ದ ನೆಕ್, ಅದು ಮಲ್ಕೊಂಡಾಗ ಸ್ವಲ್ಪ ಪ್ರೆಷರ್ ಸಿಂಪ್ಟಮ್ಸ್ ಇರುತ್ತೆ. ಇದು ಸ್ಕ್ಯಾಲ್ಪ್ ಮೇಲ್ಗಡೆ ಇದೆ, ಯೂಶಲಿ ಸ್ಕ್ಯಾಲ್ಪ್ ಮೇಲ್ಗಡೆ ಸಿಸ್ಟ್ ಕಾಮನ್ ಲೈಪೋಮಾಕಿನ, ಬಟ್ ರೇರ್ಲಿ ಇಟ್ ಕ್ಯಾನ್ ಅಕರ್ ಈವನ್ ಇನ್ ದ ಸ್ಕ್ಯಾಲ್ಪ್ ಆ್ಯಂಡ್ ಎಲ್ಬೋ ರೀಜನ್ಸ್ ಆನ್ ದ ಬ್ಯಾಕ್ಸ್, ಬಟಕ್ಸ್. ಆ ಥರ ಇದ್ದಾಗ ಏನು ಮಲ್ಕೊಂಡಾಗ ಸ್ವಲ್ಪ ಪ್ರೆಷರ್ ಸಿಂಪ್ಟಮ್ಸ್ ಅನಿಸುತ್ತೆ, ಡಿಸ್ಕಂಫರ್ಟ್ ಇರುತ್ತೆ, ಸ್ವಲ್ಪ ದಿನ ಆದಮೇಲೆ ಪೇಯ್ನ್ ಬರೋ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ಸೈಜ್ ಗ್ರೋ ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಮೇನ್ ಕಾಮನ್ ಸಿಂಪ್ಟಮ್ಸ್ ಆಫ್ ಲೈಪೋಮಾ. ಮೇಯ್ನ್ ಏನು ಅಂದರೆ ಗಂಟು ಥರ ಇದೆ ಅನ್ನೋದೊಂದು ಫೀಲಿಂಗೇ ಅವ್ರನ್ನ ಅಡ್ರೆಸ್ ಮಾಡೋಣ ಅನ್ನೋದೊಂದು ಕಾನ್ಷಿಯಸ್ನೆಸ್ಗೆ ಬರೋದಾಗುತ್ತೆ. ಈಗ ಸಾಮಾನ್ಯವಾಗಿ ಅಂದರೆ ಈ ರೀತಿ ಗಂಟುಗಳು ಕಾಣಿಸ್ಕೊಂಡ ನಂತರದಲ್ಲಿ ಸಹಜವಾಗಿಯೇ ಆತಂಕ ಶುರುವಾಗಿದೆ. ಯಾಕಂದರೆ ಕ್ಯಾನ್ಸರ್ ಗಂಟುಗಳು ಕೂಡ ಅದೇ ರೀತಿ ಕೆಲವೊಮ್ಮೆ ಕಾಣಿಸ್ಕೊಳ್ಳುತ್ತೆ. ಸೊ ಅದೇನಾದರೂ ಇರಬಹುದಾ ಅನ್ನುವಂಥ ಆತಂಕಗಳಿರುತ್ತೆ. ಸೊ ಅಂದರೆ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ, ಸೆಲ್ಫ್ ಅನಲೈಸ್ ಮಾಡೋದು ಹೇಗೆ? ಎಸ್, ಲೈಪೋಮಾಸ್ ಯೂಶಲಿ ಅಂದರೆ ನಾನ್ ಕ್ಯಾನ್ಸರಸ್ ಲೀಷನ್ಸ್ ಹೆಂಗಿರುತ್ತೆ ಅಂದರೆ ಯೂಶಲಿ ಬಿಲೋ ದ ಸ್ಕಿನ್ ಇರುತ್ತೆ. ಆ ಕನ್ಸಿಸ್ಟೆನ್ಸಿ ಯೂಶಲಿ ಸಾಫ್ಟ್ ಇರುತ್ತೆ, ಮುಟ್ಟಿದ ಮೇಲೆ ನಮಗೆ ಫ್ಯಾಟ್ ಹೆಂಗಿರುತ್ತೆ ನಾವು ಮುಟ್ಟಿದ್ರೆ ಸಾಫ್ಟ್ ಇರುತ್ತೆ, ಅದೇ ಥರ ಇರುತ್ತೆ. ಇನ್ನೊಂದು ಚರ್ಮ ಕೆಳಗಡೆ ಇದ್ದಾಗ ನಾವು ಪ್ರೆಸ್ ಮಾಡಿದರೆ ಅದು ಮೂವ್ ಆಗ್ತಾ ಇರುತ್ತೆ, ಅದನ್ನೇ ನಾವು ಸ್ಲಿಪ್ ಸೈನ್ ಅಂತ ಹೇಳ್ತೀವಿ. ಯೂಶಲಿ ಇಟ್ ಈಸ್ ಪಾಸಿಟಿವ್ ಫಾರ್ ಲೈಪೋಮಾ. ಇದು ನಾನ್ ಡೇಂಜರಸ್, ನಾನ್ ಕ್ಯಾನ್ಸರಸ್ ಲೈಪೋಮಾ ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಏನು, ಪೇಯ್ನ್ ಇರಲ್ಲ ಯೂಶಲಿ.
ವೆರಿ ವೆರಿ ಮಿನಿಮಲ್ ಪೇಯ್ನ್, ಅಂದರೆ ಮುಟ್ಟಿದ್ರೆ ಪೇಯ್ನ್ ಬರ್ತಾ ಇದೆ. ಆ್ಯಂಡ್ ರೀಸೆಂಟ್ ಏನನ್ನ ರ್ಯಾಪಿಡ್ ಆಗಿ ಗ್ರೋ ಆಗಿದೆ. ಸ್ವಲ್ಪ ನಮಗೆ 6 ಮಂತ್ಸಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಒಂದು 3 ಮಂತ್ಸಿಂದ ಜೋರಾಗಿ ಗ್ರೋ ಆಗ್ತಿದೆ ಅದು. ಮತ್ತು ಸಡನ್ ಪೇಯ್ನ್ ಸ್ಟಾರ್ಟ್ ಆಗಿದೆ, ನಮಗೆ ಮೂಮೆಂಟ್ಗೆ ಫಂಕ್ಷನ್ಗೆ ಪ್ರಾಬ್ಲಮ್ ಆಗ್ತಿದೆ. ಈ ಥರ ಸಿಚುವೇಶನ್ಸ್ ಏನಾದರೂ ಇದ್ದರೆ ದೆನ್ ಇಟ್ ಈಸ್ ಎ ಸಸ್ಪಿಷಿಯಸ್ ಲೀಷನ್, ಅಂದರೆ ಏನು ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಏನು ಅಂದರೆ ಲೈಪೋಮಾ ಮೂವ್ ಆಗುತ್ತೆ, ಬಿನೈನ್ ಲೀಷನ್ಸ್ ಅಂದರೆ ನಾನ್ ಕ್ಯಾನ್ಸರಸ್. ಕ್ಯಾನ್ಸರ್ ಆಗಿದ್ರೆ ಅದು ಬಿಲೋ ದ ಕಂಡರಗಳ ಮಧ್ಯದಲ್ಲಿ ಕಂಡರಗಳಿಗೆ ಫಿಕ್ಸ್ ಆಗಿ ಇರುವಾಗ ಅದು ಮೂವ್ ಆಗಲ್ಲ, ಅವಾಗ ಅದನ್ನ ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ ಅದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಕನ್ಫರ್ಮ್ ಮಾಡಿ ಅದನ್ನ ಕ್ಯಾನ್ಸರ್ ಅಂತ ಹೇಳ್ಬೇಕು. ಸುಮ್ಮನೆ ಲೈಪೋಮಾ ಬಂದಿದ್ಮೇಲೆ ಕ್ಯಾನ್ಸರ್ ಅಂತ ಹೇಳ್ಬಾರ್ದು. ಯಾಕಂದ್ರೆ 99% ಅಂದರೆ 90% ಆಫ್ ದ ಲೈಪೋಮಾಸ್ ಯೂಶಲಿ ಆರ್ ನಾನ್ ಕ್ಯಾನ್ಸರಸ್. ಸೊ ಸ್ವಲ್ಪ ತೊಂದರೆ ಕೊಡುತ್ತೆ. ಸೊ ಈ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ಅಂದರೆ ಜಾಸ್ತಿ ಗ್ರೋ ಆಗ್ತಿದೆ, ಪೇಯ್ನ್ ಬಂದಿದೆ, ಮೊಬಿಲಿಟಿ ಕಮ್ಮಿ ಆಗಿದೆ, ಈ ಥರ ಸಿಂಪ್ಟಮ್ಸ್ ಏನಾದ್ರು ಇದ್ದರೆ ಎಸ್ ವಿ ಕ್ಯಾನ್ ವರ್ಕ್ ಆನ್ ದ ಡೇಂಜರಸ್ ಪಾರ್ಟ್ ಆಫ್ ದ ಲೈಫ್. ಅಂದರೆ ನಿರ್ದಿಷ್ಟ ಕಾರಣ ಇದೆ ಅಂತ ಹೇಳೋಕ್ಕಾಗತ್ತಾ ಲೈಪೋಮಾ ಕಾಣಿಸ್ಕೊಳ್ಳೋದಕ್ಕೆ? ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಯಾವುದೇ ಕಾರಣ ಆಗಲ್ಲ ಲೈಪೋಮಾ ಬರೋಕ್ಕೆ. ಯೂಶಲಿ ಜೆನೆಟಿಕ್ ಕೆಲವೊಂದು ಸಿಂಡ್ರೋಮ್ಸ್ ಕಾರಣಗನೇ ಬರೋದು. ಅಂದರೆ ನಮ್ಮ ಮುಂಚೆ ಜನ್ರೇಷನ್ ಅವ್ರಿಗೆ 2-3 ಜನರೇಷನ್ಸ್ಗೆ ಇರುತ್ತೆ, ನಮಗೂ ಬರುತ್ತೆ. ಯೂಶಲಿ ಬರೋದು ಮೇಲ್ಸ್ ಕಾಮನ್, ಫೀಮೇಲ್ಸ್ಗೂ ಬರಲ್ಲ ಅಂತದೇನಿಲ್ಲ. ಫೀಮೇಲ್ಸ್ಗೂ ಫ್ಯಾಟ್ ಇರುತ್ತೆ, ಸೊ ಫೀಮೇಲ್ಸ್ಗೂ ಬರುತ್ತೆ. ಬಟ್ ಏನಂದರೆ ಮೋಸ್ಟ್ ಕಾಮನ್ ಮೇಲ್ಸ್. ಸೆಕೆಂಡ್ ಥಿಂಗ್ ಏನು ಅಂದರೆ ಲಿಮ್ಸಲ್ಲಿ ಜಾಸ್ತಿ ಕಾಮನ್, ಲಿಮ್ಸಲ್ಲಿ ಕಾಣೋದು. ಅದಕ್ಕೆ ಮೋಸ್ಟ್ ಅಪಿಯರಿಂಗ್ ಏರಿಯಾಸಲ್ಲಿ ಇದ್ದಾಗ ಇಟ್ ಬಿಕಮ್ಸ್ ಲಿಟಲ್ ಬಾದರ್ಸಮ್ ಫಾರ್ ಎವ್ರಿ ಒನ್, ಬಿಕಾಸ್ ಇಟ್ಸ್ ಮೋರ್ ಅನ್ಯಾಚುರಲಿ ಸೀನ್ ಟು ದ ಪಬ್ಲಿಕ್. ಸ್ವೆಲ್ಲಿಂಗ್ ಅಂದ್ರೆ ಒಂಚೂರು ಭಯ ಅನ್ಸುತ್ತೆ. ಸೊ ರೀಸನ್ ಅಂತೂ ಒಂದೇ ಒಂದು ಮೇನ್ ಏನು ಅಂದರೆ ಜೆನೆಟಿಕ್ ರೀಸನ್ಸ್, ಇಲ್ಲಾಂದರೆ ಫೆಮಿಲಿಯಲ್ ಹೆರಿಡಿಟ್ರಿ ಯೂಶಲಿ ಇರುತ್ತೆ. ಈಗ ಒಂದ್ಸರಿ ಅಂದ್ರೆ ಲಿಪೋಮಾ ಕಾಣಿಸ್ಕೊಂಡ ನಂತರ ಅಂದ್ರೆ ಎಷ್ಟು ದಿನಗಳ ಕಾಲ ಅಂದ್ರೆ ಲೈಫ್ ಟೈಮ್ ಪೂರ್ತಿ ಅದು ಹಾಗೆ ಇರುತ್ತಾ, ಅಥವಾ ಬೇರೆ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗಿ ದೇಹ ಪೂರ್ತಿ ಆವರಿಸ್ಕೊಳ್ಳೋದು ಆ ಥರ ಏನಾದರೂ ಆಗುತ್ತಾ? ಸ್ವಲ್ಪ ಜೆನೆಟಿಕ್ ಟೆಂಡೆನ್ಸಿ ಇದ್ದಾಗ ಯೂಶಲಿ ಅದೇ ನಾನು ಹೇಳ್ತಿದ್ದೀನಲ್ಲ, ಕೋರ್ಸ್ ಒಂದೇ ಸತಿ ಜಾಸ್ತಿ ಸೈಜ್ ಬರಲ್ಲ, ಅದೊಂದು ಸ್ಮಾಲ್ ಗ್ರೋ ಆಗಿ ಆ ಅಕ್ಕಪಕ್ಕದಲ್ಲಿ ಇರೋದು ಫ್ಯಾಟ್ ಎಲ್ಲ ಮತ್ತೆ ಮ್ಯಾಟ್ ಆಗಿ ಸೈಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಒಂದೊಂದು ಸತಿ ಏನಾಗುತ್ತೆ, ಫ್ಯಾಟ್ ಚರ್ಮ ಕೆಳಗಡೆ ಇದ್ದಾಗ ಇವಾಗ ಅಲ್ಲಿ ಬಂದಿದ್ರು ಬೇರೆ ಜಾಗದಲ್ಲಿ ಬರಲ್ಲ ಅನ್ನೋದೇನಿಲ್ಲ, ಬಿಕಾಸ್ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಜೆನೆಟಿಕ್. ನಮ್ಮ ಶರೀರದಲ್ಲಿ ಇರೋದು ಲಕ್ಷಣ, ಸ್ವಭಾವ ಅದು. ಸೊ ಬೇರೆ ಕಡೆನೂ ಬರೋ ಚಾನ್ಸ್ ಇರುತ್ತೆ. ಈಗ ನಾವು ತೆಗೆದಿದ್ಮೇಲೆ ಆ ಜಾಗದಲ್ಲಿ ಮಾತ್ರ ಬರಲ್ಲ. ಈಗ ಅದು ಈಗ ಏನು ಅನ್ಕೊಂತೀವಿ ನಾವು, ತೆಗೆದಿದ್ಮೇಲೆ ಮತ್ತೆ ಬಂದಿದೆ ಅಂತ ಅನ್ಕೊಂತೀವಿ, ಅದು ಆಗಲ್ಲ. ಇವಾಗ ನಾವು ತೆಗೆಸ್ಕೊಂಡಿದ್ರು ಬರುತ್ತೆ, ಬರಂಗಿದ್ರೆ ಅದು ಬಂದೇ ಬರುತ್ತೆ ಆ ಥರ. ಈಗ ತುಂಬ ಜನರು ಈಗ ಬ್ಯೂಟಿ ಕಾನ್ಷಿಯಸ್ ಇರ್ತಾರೆ. ಈಗ ಮಾಡೆಲ್ಸ್ ಆಗಿರ್ಬೋದು, ಆ್ಯಕ್ಟ್ರೆಸ್ ಆಗಿರ್ಬೋದು, ಅಥವಾ ಸಹಜವಾಗಿ ಹೆಣ್ಮಕ್ಳಿಗೆ ಬ್ಯೂಟಿ ಕಾನ್ಷಿಯಸ್ ಹೆಚ್ಚಾಗೇ ಇರುತ್ತೆ. ಈ ರೀತಿ ಕಾಣಿಸ್ಕೊಂಡ ನಂತರದಲ್ಲಿ ಒಂದು ರೀತಿ ಆತಂಕಕ್ಕೊಳಗಾಗಿರ್ತಾರೆ. ಸೊ ಕಂಪ್ಲೀಟ್ ಆಗಿ ಅದನ್ನ ನಾರ್ಮಲ್ಗೆ ತರಬಹುದಾ? ಅದು ಸಾಧ್ಯತೆ ಇದೆ? ಸಾಧ್ಯನೇ. ಯಾಕಂದರೆ ಗಂಟು ಥರ ಕಾಣೋದು ಫ್ಲ್ಯಾಟ್ ಆಗಿದ್ರೆ ಸಾಕು, ಬೇರೆದೇನು ಬೇಕಾಗಿಲ್ಲ. ದಟ್ ಅಪಿಯರೆನ್ಸ್ ಇಟ್ ಸೆಲ್ಫ್ ಈಸ್ ಬಾದರ್ಸಮ್ ಅಲ್ಲ. ಸೊ ಕಾಸ್ಮೆಟಿಕಲಿ ಅಂದರೆ ಏನು, ಅಪಿಯರೆನ್ಸ್. ಸೊ ಆ ಅಪಿಯರೆನ್ಸ್ನ ನಾವು ತೆಗೆಸ್ಕೊಳ್ಬೋದು, ಫ್ಲ್ಯಾಟ್ ಮಾಡ್ಬೋದು, ಅಷ್ಟೊಂದು ಪ್ರಾಬ್ಲಮ್ ಏನಿರಲ್ಲ. ಹೇಗೆ, ಯಾವ ರೀತಿ ಪ್ರೊಸೀಜರ್? ಪ್ರೊಸೀಜರ್ ಏನು ಅಂದರೆ, ಈಗ ಲೈಪೋಮಾ ಒಂದಿದೆ ಇಲ್ಲಾಂದರೆ ತುಂಬ ಇದೆ, ಡಿಪೆಂಡ್ಸ್ ಆನ್ ಎಲ್ಲಿದೆ ಅದು, ಎಷ್ಟು ಲೈಪೋಮಾಗಳಿದ್ದಾವೆ. ಒಂದೇ ಕಡೆ ಒಂದು 4-5 ಲೈಪೋಮಾಸ್ ಸೇರ್ಕೊಂಡಿದ್ದಾವೆ. ಸೊ ಆವಾಗ ಏನು ಅಂದರೆ 2 ಥರ ನಾವು ಮಾಡ್ತೀವಿ. ಒಂದೇನು, ಲೈಪೋಮಾ ಒಂದೇ ಇದೆ ಕೈ ಮೇಲೆ, ಸೊ ಅವಾಗ ಲೈಪೋಸೆಕ್ಷನ್ ಏನು ಬೇಕಾಗಿಲ್ಲ. ಅಂದ್ರೆ ಒಂದು ಸ್ಮಾಲ್ ಹೋಲ್ ಥರ ಹಾಕಿ ಆ ಗಂಟು ಮೇಲೆನೆ, ಅದು ಸೈಜ್ ತುಂಬ ಚಿಕ್ಕದಿರುತ್ತೆ, ಅಂದರೆ ಆ ಹೋಲ್ ಹಾಕೋದು ಸೈಜ್ ತುಂಬ ಚಿಕ್ಕದಿದೆ. ಮತ್ತು ಅಲ್ಲೇನೆ ಲೋಕಲ್ ಅನಸ್ತೀಶಿಯಾ ಕೊಡ್ತೀವಿ. ಅನಸ್ತೀಶಿಯಾ ಕೊಡುವಾಗ ಏನಾಗುತ್ತೆ, ಪೇಯ್ನ್ ಇರಲ್ಲ ತೆಗೆಯುವಾಗ. ಆ ಹೋಲಿಂದನೇ ಲೈಪೋಮಾ ಫ್ಯಾಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇದನ್ನು ನಾವು ಸಿಂಪಲ್ ಟರ್ಮ್ಸಲ್ಲಿ ಲೈಪೋಮಾ ಎಕ್ಸಿಷನ್ ಅಂತ ಹೇಳ್ತೀವಿ. ಸಪೋಸ್ ನಮ್ಮ ಕೈಯಲ್ಲಿನೇ ನಮಗೊಂದು 15-20 ಲೈಪೋಮಾಸ್ ಇದೆ, ಪಕ್ಕದಲ್ಲಿ ಮ್ಯಾಟ್ ಆಗಿದೆ. ಸೊ ಅವಾಗ ಏನಾಗುತ್ತೆ, ಈ ಪ್ರೊಸೀಜರ್ ಮಾಡಿದ್ರೆ ಒಂದು 15 ಲೈಪೋಮಾಸ್ಗೆ ನಾವು 15 ಹೋಲ್ಸ್ ಮಾಡಬೇಕಾಗತ್ತೆ. ಸೊ ದಟ್ 15 ಹೋಲ್ಸ್ ಪಿಂಪಲ್ಸ್ ಥರ ಅನಿಸ್ತಾ ಇರುತ್ತೆ, ಇಟ್ ಈಸ್ ನಾಟ್ ಗುಡ್. ಸೊ ಅವಾಗ ಏನು ಮಾಡ್ತೀವಿ, ಲೈಪೋಸೆಕ್ಷನ್ ಮಾಡ್ತೀವಿ. ಈಗ ನಮ್ಮ ಪ್ರೀವಿಯಸ್ ಇಂಟರ್ವ್ಯೂನಲ್ಲಿ ನಾವು ಲೈಪೋಸೆಕ್ಷನ್ ಬಗ್ಗೆ ಕರೆಕ್ಟ್ ನೀಟಾಗಿ ಡಿಸ್ಕಸ್ ಮಾಡ್ತೀವಿ. ಸೊ ಪ್ರೊಸೀಜರ್ ಈಸ್ ಸೇಮ್. ಏನಂದರೆ ಇವಾಗ ಇಲ್ಲೆಲ್ಲ ಲೈಪೋಮಾಸ್ ಇದೆ, ಸಪೋಸ್ ಒಂದು 15 ಲೈಪೋಮಾಸ್ ಇದೆ, ಒಂದೊಂದು ಕಡೆ ಲೈಪೋಮಾ ಹೋಲ್ ಮಾಡಿದ್ರೆ 15 ಆಗುತ್ತೆ. ಸೊ ಇಲ್ಲಿ ಮಾತ್ರನೇ ಹೋಲ್ ಮಾಡಿ ಇಲ್ಲಿನೇ ಅನಸ್ತೀಶಿಯಾ ಫ್ಲೂಯಿಡ್ ಇನ್ಫಿಲ್ಟ್ರೇಟ್ ಮಾಡ್ತೀವಿ. ಸೊ ಅವಾಗ ಇಲ್ಲೆಲ್ಲ ಇರೋದು ಲೈಪೋಮಾನ 1 ಅಥವಾ 2 ಹೋಲ್ಸಿಂದನೇ ನಾವು ತೆಗಿಬೋದು. ಇಟ್ ಈಸ್ ಆಲ್ಮೋಸ್ಟ್ ಎ ನಿಯರ್ ನಾರ್ಮಲ್, ಸ್ಟಿಚ್ಲೆಸ್ ಆ್ಯಂಡ್ ಸ್ಕಾರ್ ಮಿನಿಮೈಸ್ಡ್ ಸರ್ಜರಿ. ಏನಕ್ಕಂದರೆ ಇವಾಗ 15-20 ಲೈಪೋಮಾಸ್ನ 1-2 ಸ್ಕಾರ್ಸ್ನಲ್ಲೇ ನಾವು ತೆಗಿತಾ ಇದ್ದೀವಿ. ಆ್ಯಂಡ್ ಆ ಸ್ಕಾರ್ಸೂ ಗೊತ್ತಾಗಲ್ಲ, ಒಂದು ಪಿಂಪಲ್ ಥರ ಅನಿಸುತ್ತೆ. ಸೊ ಒಂದು ಸತಿ ಹೀಲ್ ಆದಮೇಲೆ ಇಟ್ ಲುಕ್ಸ್ ಲೈಕ್ ಅ ಪಿಂಪಲ್ ಸ್ಕಾರ್.
ಸೊ ಈ ಏರಿಯಾದಲ್ಲಿ ಯೂಶಲಿ ಗೊತ್ತಾಗಲ್ಲ. ಸೊ ಆ ಥರ ವಿ ಕ್ಯಾನ್ ಮಿನಿಮೈಸ್ ದಟ್ ಪ್ರೊಸೀಜರ್ ಈಸ್ ಕಾಲ್ಡ್ ಲೈಪೋಸಕ್ಷನ್. ಸೊ ಡಿಪೆಂಡಿಂಗ್ ಆನ್ ದ ನಂಬರ್, ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್, ವಿ ಕ್ಯಾನ್ ಪ್ಲಾನ್ ಅಂಡ್ ದೆನ್ ಮಿನಿಮೈಸ್ ದ ಸ್ಕಾರ್ಸ್ ಸೊ ದಟ್ ದ ಪೇನ್ ಆಸ್ ವೆಲ್ ಆಸ್ ದ ಸ್ಕಾರ್ ಟೆಂಡೆನ್ಸಿ ವಿಲ್ ಬಿ ಲೆಸ್. ಅಂದ್ರೆ ಒನ್ ಡೇ ಪ್ರೊಸೀಜರ್ ಇದು ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಯೂಶಲಿ ಒಂದೆರಡು ಇದ್ರೆ ಇಮಿಡಿಯೇಟ್ ಆಗಿ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ OPD ನಲ್ಲಿ. ಅಂದ್ರೆ ಒಂದು 20 ಮಿನಿಟ್ಸ್ ಅನಸ್ತೇಶಿಯಾ ಕೊಡೋದು, ಲೈಪೋಮಾ ತೆಗಿಯೋದು, ಅವ್ರನ್ನ ಕಳಿಸೋದು. ನನ್ನ 1, 2 ಅಥವಾ 5 ಆ ಥರ ಇದೆ. ಸಪೋಸ್ 100 ಇದೆ, 200 ಇದೆ, ಶರೀರದಲ್ಲಿ ಎಲ್ಲ ಕಡೆ ಇದೆ, ಕೈ ಕಾಲು, ನಾವಾಗೇನು ಅಂದ್ರೆ ಜನರಲ್ ಅನಸ್ತೇಶಿಯಾದಲ್ಲಿ ಮಾಡ್ತೀವಿ. ಅದನ್ನು ಒನ್ ಡೇ ಪ್ರೊಸೀಜರ್. ಜನರಲ್ ಅನಸ್ತೇಶಿಯಾ ಅಂದ್ರೆ ಬೆಳಿಗ್ಗೆ ಬಂದು ಅಡ್ಮಿಷನ್ ಆಗೋದು, ಅನಸ್ತೇಶಿಯಾದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಲೈಪೋಮಾ ಇದೆ ಅದನ್ನ ತೆಗೆಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೋದು. ಅಂದ್ರೆ ಮೇಂಟೆನೆನ್ಸ್ ಹೇಗೆ ಇದು? ಯೂಶಲಿ ಅದೇ ಮಿನಿಮಲ್ ಲೈಪೋಮಾಸ್ ಇದ್ರೆ ಮೇಂಟೆನೆನ್ಸ್ ಏನಿರಲ್ಲ. ಅಂದ್ರೆ ಪೇನ್ ಆ ಥರ ದೇ ಕ್ಯಾನ್ ಗೋ ಬ್ಯಾಕ್ ಟು ದ ನಾರ್ಮಲ್ ರೆಗ್ಯುಲರ್ ಆಕ್ಟಿವಿಟಿ ಆನ್ ದ ಸೇಮ್ ಡೇ. ಸಪೋಸ್ ಈಗ ಲೈಪೋಸಕ್ಷನ್ ಮಾಡಿದ್ವಿ ಅಂದ್ರೆ ತುಂಬಾ ಲೈಪೋಮಾಸ್ ಒಂದು 100-150 ಲೈಪೋಸ್ ಒಂದೇ ದಿನಾನೇ ತೆಗೆದಿದ್ವಿ ಅಂದ್ರೆ ಒಂದು 2 ದಿನ ಏನಾನ ಪೇನ್ ಇರ್ಬೋದು. ಸೆಕೆಂಡ್, ಲೈಪೋಸಕ್ಷನ್ ಮಾಡುವಾಗ ಕಂಪ್ರೆಷನ್ ಗಾರ್ಮೆಂಟ್ಸ್ ಕೊಡ್ತೀವಿ. ಅಲ್ಲಿ ಊತ ಇರಬಾರ್ದು, ಚರ್ಮ ಸ್ವಲ್ಪ ಈವನ್ ಆಗಬೇಕು, ಮತ್ತೆ ಕಲೆಕ್ಷನ್ ಬರಬಾರ್ದು, ಊತ ಕಮ್ಮಿ ಆಗಬೇಕು. ಅದಕ್ಕೋಸ್ಕರ ಕಂಪ್ರೆಷನ್ ಗಾರ್ಮೆಂಟ್ಸ್ ಕೊಡ್ತೀವಿ. ಅದೊಂದು 1 week to 2 weeks, ಕೆಲವೊಬ್ಬರಿಗೆ 1 month ಮ್ಯಾಕ್ಸಿಮಮ್ ಅಡ್ವೈಸ್ ಮಾಡ್ತೀವಿ. ಬಟ್ ದೇ ಕ್ಯಾನ್ ಗೋ ಬ್ಯಾಕ್ ಟು ದ ರೆಗ್ಯುಲರ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆರ್ not a heavy work but moderate day-to-day regular activities, they can get back on the next day itself. ಅಂದ್ರೆ ಈಗ ಲಿಪೋಮಾ ದೇಹದಲ್ಲಿ ಇದ್ರೆ ಏನಾದರೂ ಬೇರೆ ಸಮಸ್ಯೆಗಳಾಗುತ್ತಾ ಬೇರೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ? ಯೂಶಲಿ ನೋ. ಅಂದರೆ ಸಿಂಪ್ಟಮ್ಸ್, ಪ್ರೆಷರ್ ಸಿಂಪ್ಟಮ್ಸ್ ಬಿಟ್ಟರೆ, ಸಪೋಸ್ ಇಫ್ ದೇ ಆರ್ ಇನ್ ದ ಇಂಟರ್ನಲ್ ಆರ್ಗ್ಯಾನ್ಸ್, ಅಂದರೆ ಇವಾಗ ನಾವು ಡೇಂಜರಸ್ ಲೈಪೋಮಾ ಕಡೆ ಡಿಸ್ಕಸ್ ಮಾಡುವಾಗ ಇಂಟರ್ನಲ್ ಆರ್ಗ್ಯಾನ್ಸಲ್ಲಿ ಇದ್ದಾಗ ಮತ್ತು ರೆಟ್ರೋಪೆರಿಟೋನಿಯಲ್ ಏರಿಯಾ ಅಂತ ಹೇಳ್ತೀವಿ, ಆವಾಗ ಅದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇಂಟೆಸ್ಟೈನಲ್ಲಿ ಇದ್ದಾಗ ಅದು ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಬಟ್ ಚರ್ಮ ಕೆಳಗಡೆ ಇರೋವರು ಬಿನೈನ್ ಲೈಪೋಮಾಸ್ ಯೂಶಲಿ ನಾಟ್ ಬಾದರ್ಸ್. ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಲಿಪೋಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ರಮ್ಯಾ ದೀಪ್ತಿ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೋಣ. ಆಗಲೇ ಮಾತನಾಡ್ತಾ ಇದ್ವಿ ಲಿಪೋಮಾ ಬಗ್ಗೆ. ಸೊ ಈಗ ತುಂಬ ಜನರಿಗೆ ಅಂದರೆ ಬೇರೆ ಬೇರೆ ರೀತಿ ಸಮಸ್ಯೆಗಳಿರುತ್ತೆ. ಅಂದರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, BP, ಶುಗರ್. ಸೊ ಅಂಥವರು ಕೂಡ ಈ ಒಂದು ಸರ್ಜರಿಗೆ ಒಳಗಾಗಬಹುದಾ? ಮಾಡ್ಕೋಬೋದು. ಯಾಕಂದರೆ BP ಇದ್ದರೆ BP ಕಂಟ್ರೋಲ್ ಮಾಡ್ಕೊಳೋದು, ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು. ಆ ಮೆಡಿಕೇಶನ್ ಮಾರ್ನಿಂಗ್ ತೊಗೊಂಡಿದ್ರೆ ಮತ್ತು ಅನಸ್ತೇಶಿಯಾ ಫಿಟ್ನೆಸ್ ಕಳಿಸ್ತೀವಿ. ಬೇರೆ ಪ್ರಾಬ್ಲಮ್ಸ್ ಏನಿಲ್ಲ ಅಂದರೆ ಡ್ರಗ್ ಡೋಸೇಜ್ನ ನಾವು ಟ್ರೀಟ್ ಮಾಡಿಕೊಂಡು ಎಲೆಕ್ಟಿವ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಸೇಫಾಗಿ ಸರ್ಜರಿ ಮಾಡ್ಬೋದು. ಈ ಅಂದರೆ ಹೆಚ್ಚು ಲಿಪೋಮಾನ ದೇಹದಿಂದ ತೆಗೆಯೋದ್ರಿಂದ ಅದು ಬೇರೆ ಸಮಸ್ಯೆಗಳಿಗೆ ಅದರಿಂದ ಸೈಡ್ ಎಫೆಕ್ಟ್ಸ್ಗಳೇನೂ ಆಗಲ್ವಾ? ಸಪೋಸ್ ಲೈಪೋಮಾ ತುಂಬ ಜಾಸ್ತಿ ಇತ್ತು, ಅದ್ರ ಮೇಲೆ ಚರ್ಮ ಎಲ್ಲ ತುಂಬ ಇತ್ತು, ಅಂದರೆ ಸ್ಟ್ರೆಚ್ ಆಗಿರುತ್ತೆ. ಸೊ ಅದು ಸ್ವಲ್ಪ ಲೈಪೋಮಾ ತೆಗೆದ ಮೇಲೆ ಒಂದು ಡಿಪ್ರೆಷನ್ ಥರ ಅನಿಸುತ್ತೆ. ಇಲ್ಲಾಂದರೆ ಸ್ವಲ್ಪ ಲೂಸ್ ಸ್ಕಿನ್ ಇರ್ಬೋದು. ಬಟ್ ಒಂದು 3 weeksಗೆ ಆ ಲೂಸ್ ಸ್ಕಿನ್ ಕಂಟ್ರಾಕ್ಟ್ ಆಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕಂಪ್ರೆಷನ್ ಗಾರ್ಮೆಂಟ್ಸ್ ಕೊಡ್ತೀವಿ. ಸ್ವಲ್ಪ ಪೇಯ್ನ್ ಇರ್ಬೋದು, ಆ ಪೇಯ್ನಿಗೆ ನಾವು ಮೆಡಿಕೇಶನ್ ಕೊಡ್ತೀವಿ. ಇನ್ಫೆಕ್ಷನ್ ಆಗಬಾರ್ದು ಅಂತ ಪ್ರೊಫಿಲಾಕ್ಟಿಕ್ ಆಂಟಿಬಯೋಟಿಕ್ಸ್ ನಾವು ಶುರು ಮಾಡ್ಕೋಬೋದು. ಇದು ಮೈನರ್ ಮಿನಿಮಲ್ ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್. ಅದಕ್ಕಿಂತ ಜಾಸ್ತಿ ಲೈಫ್ ಥ್ರೆಟನಿಂಗ್ ಅಂತೂ ಏನು ಪ್ರಾಬ್ಲಮ್ಸ್ ಇರಲ್ಲ. ಇಂಟರ್ನಲ್ ಲಿಪೋಮಾ ಇದ್ರೆ ಸೊ ಅದಕ್ಕೆ ಹೇಗೆ ಚಿಕಿತ್ಸೆ? ಇಂಟರ್ನಲ್ ಲೈಪೋಮಾಸ್ ಆರ್ ವೆರಿ ರೇರ್. ಅಂದರೆ ಆರ್ಗ್ಯಾನ್ಸಲ್ಲಿ ಇರೋದು ಲೈಪೋಮಾಸ್ ವೆರಿ ರೇರ್. ಅದಕ್ಕೆ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕಡೆ ಇದೆ. ಅಂದರೆ ನನ್ನ ಓನ್ಲಿ ಟು ದ ಕಿಡ್ನಿ ಆರ್ ಓನ್ಲಿ ಟು ದ ಲಿವರ್, ಇಲ್ಲಾಂದರೆ ಬೇರೆ ಜಾಗದಲ್ಲಿ ಏನನ್ನ ಲೈಪೋಮಾ ಸ್ಪ್ರೆಡ್ ಆಗಿದೆಯಾ, ಅದಕ್ಕೋಸ್ಕರ ಬಯಾಪ್ಸಿ ಅಂತ ಒಂದು ಮಾಡ್ತೀವಿ. ಅದೇನು ಅಂದರೆ ಸ್ಪೆಸಿಫಿಕ್ ಪೀಪಲ್ ಇರ್ತಾರೆ, ಅದಕ್ಕೆ ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿಸ್ ಎಲ್ಲ ಮಾಡಿಕೊಂಡು ಅದು ಕನ್ಫರ್ಮ್ ಆದಮೇಲೆ ಲಿವರ್ನಲ್ಲಿ ಇದ್ದರೆ ಲಿವರ್ ಸ್ಪೆಷಲಿಸ್ಟ್ ಮಾಡ್ಕೋಬೇಕು, ಕಿಡ್ನಿನಲ್ಲಿದ್ದರೆ ಕಿಡ್ನಿ ಸ್ಪೆಷಲಿಸ್ಟ್ ಮಾಡ್ಕೋಬೇಕು. ದಟ್ ಈಸ್ ನಾಟ್ ಆಫ್ ಅವರ್ ಕನ್ಸರ್ನ್. ನಾವೇನು ಡಿಸ್ಕಸ್ ಮಾಡ್ತಿರೋದಂದರೆ ಚರ್ಮ ಕೆಳಗಡೆ ಇರೋದು ಮೋಸ್ಟ್ ಕಾಮನ್ ಲೈಪೋಮಾಸ್. 90% ಆಫ್ ದ ಲೈಪೋಮಾಸ್ ಕಡೆ ನಾವು ಯೂಶಲಿ ವಿ ಅಡ್ರೆಸ್ ದ ಪ್ರಾಬ್ಲಮ್. ಅಂದರೆ ಪ್ರತಿಯೊಂದು ರೋಗದ ಮೂಲ ಬೊಜ್ಜು ಅಂತ ಹೇಳಬಹುದು. ಅಂದರೆ ಬೊಜ್ಜಿನಿಂದನೇ ಎಲ್ಲ ಸಮಸ್ಯೆಗಳು ಕೂಡ ಪ್ರಾರಂಭ ಆಗುತ್ತೆ ಅಂತ. ಅಂದರೆ ತುಂಬ ಜನರು ಏನು ಮಾಡ್ತಾರೆ, ಈ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕಾಗಿ ಅನೇಕ ರೀತಿ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಜಿಮ್, ಯೋಗ, ವರ್ಕೌಟು, ಕೀಟೋ ಡಯಟ್, ಹೀಗೆ ನಾನಾ ರೀತಿ ವರ್ಕೌಟ್ ಮಾಡಿದ್ರು ಕೂಡ 100 ಗ್ರಾಮ್ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳೋರು ಕೂಡ ಇರ್ತಾರೆ. ಸೊ ಅಂದರೆ ಬೊಜ್ಜಿಗೆ ಅಂದರೆ ನಿಮ್ಮಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ಹೇಳಿ? ಬೊಜ್ಜಿಗದೆ ನಾವು ಡಿಸ್ಕಸ್ ಮಾಡ್ತಿದ್ವಲ್ಲ, ಲೈಪೋಸಕ್ಷನ್ ಅದನ್ನೊಂದು ಮಾಡ್ಕೋಬೋದು. ಅಂದರೆ ಈಗ ಎಲ್ಲ ಮಾಡಿದ ಮೇಲೇನು ಫ್ಯಾಟ್ ಕೆಲವೊಂದು ಜಾಗದಲ್ಲಿ ಅಡಮೆಂಟ್ ಇರುತ್ತೆ, ಅದಕ್ಕೋಸ್ಕರ ನಾವು ಲೈಪೋಸಕ್ಷನ್ ಮಾಡ್ಬೋದು, ಫ್ಯಾಟ್ನ ತೆಗಿಬೋದು. ಅವಾಗ ಅಪಿಯರೆನ್ಸ್ ಮತ್ತು ಬಾಡಿ ಕಾಂಟೋರಿಂಗ್ ಶೇಪ್ ಎಲ್ಲ ಚೆನ್ನಾಗಿರುತ್ತೆ. ತೆಗೆದಿರೋದು ಫ್ಯಾಟ್ ಮತ್ತೆ ಬರೋದಿಲ್ಲ. ಇರೋದು ಫ್ಯಾಟೇ ಸೈಜ್ ಇನ್ಕ್ರೀಸ್ ಆಗ್ಬೋದು, ಬಟ್ ನಾವು ತೆಗೆದಿರೋದು ಫ್ಯಾಟ್ ಅನ್ನೋದು ಮಾತ್ರ ಪರ್ಮನೆಂಟ್ ಶೇಪ್ ಇರುತ್ತೆ. ಲೈಪೋಸಕ್ಷನ್ ಎಷ್ಟು ಸೇಫ್ ಅಂತ ಹೇಳ್ತೀರಿ? ಈಗ ಲೈಪೋಸಕ್ಷನ್ಗೆ ಜನರಲ್ ಫಿಟ್ನೆಸ್ ಅಂದರೆ ನಮಗೆ ಬೇರೆ ಪ್ರಾಬ್ಲಮ್ಸ್ ಏನಿಲ್ಲ, ಮೇಜರ್ ಹಾರ್ಟ್ ಇಶ್ಯೂಸ್, ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಇಲ್ಲ,
ಯಂಗ್ ಪೇಷಂಟ್ ಇದ್ದಾರೆ, ಸ್ಕಿನ್ ಸ್ಟ್ರೆಚಬಿಲಿಟಿ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ಸ್ ಇಲ್ಲ, ಬೆಲ್ಲೊಂದು ಬಿ ಪಿ ಡಯಾಬಿಟಿಕ್ ಇದ್ರೂ ಪರವಾಗಿಲ್ಲ, ಯಾಕಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೋಬೋದು. 5 ಲೀಟರ್ಸ್ ಆಫ್ ಫ್ಯಾಟ್ ತೆಗಿರೋದು ಸೇಫ್ ಆಲ್ವೇಸ್. ಅಂದರೆ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಅಂತೂ ಯೂಶಲಿ ವೆರಿ ರೇರ್. ಸೊ ಸೇಫ್ ಆಗಿ ಕೆಲವೊಂದು ಜಾಗ ಅಂದರೆ ಎಲ್ಲ ಕಡೆ ಒಂದೇ ಸತಿ ತೆಗಿಬೇಕು ಅನ್ನೋದೊಂದು ನಾವು ಯೋಚನೆ ತೆಗಿಬೇಕಾಗುತ್ತೆ. ಯಾಕಂದರೆ ಈಗ ಬಾಡಿ ಕಾಂಟೋರಿಂಗ್ ಮಾಡ್ಕೊಂಡಿರೋದು ಫಸ್ಟ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಅವಾಗ ಏನು ಮಾಡಬೇಕು, ನಾವು ಡಿವೈಡ್ ಮಾಡ್ಕೋಬೋದು. ಅಂದರೆ ಸೆಷನ್ಸ್ನ 3 months ಗ್ಯಾಪ್ ಇಟ್ಕೊಂಡು ಫಸ್ಟ್ ಹೊಟ್ಟೆ ಭಾಗದಲ್ಲಿ ಮಾಡ್ಕೋಬೋದು, ನೆಕ್ಸ್ಟ್ ಥೈಸ್ ಆ್ಯಂಡ್ ಬ್ಯಾಕ್ ಮಾಡ್ಕೋಬೋದು, ನೆಕ್ಸ್ಟ್ ಅಪ್ಪರ್ ಲಿಮ್ಸ್ ಮಾಡ್ಕೋಬೋದು. ಆ ಥರ ವಿ ಕ್ಯಾನ್ ಡಿವೈಡ್ ಆ್ಯಂಡ್ ಶೆಡ್ಯೂಲ್ ಇಟ್ ಆ್ಯಂಡ್ ವಿ ಕ್ಯಾನ್ ರಿಮೂವ್ ಇಟ್ ವೆರಿ ಸೇಫ್ಲಿ. ಇನ್ ಸೇಫ್ ಲಿಮಿಟೇಷನ್ ಅಂದರೆ ಏನು, 5 ಲೀಟರ್ಸ್ ಆಫ್ ಫ್ಯಾಟ್ ಈಸ್ ಆಲ್ವೇಸ್ ಸೇಫ್. ಅದಕ್ಕಿಂತ ಜಾಸ್ತಿ ತೆಗೆಯೋದು ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಪ್ರೊಸೀಜರ್ ಹೇಗೆ ಇದು, ಒನ್ ಡೇ ಪ್ರೊಸೀಜರಾ ಹೇಗೆ? 1 day ಪ್ರೊಸೀಜರ್. ಯಾಕಂದರೆ ಬೆಳಿಗ್ಗೆ ಅಡ್ಮಿಟ್ ಮಾಡ್ತೀವಿ ಪೇಷಂಟ್ನ, ಅಂದರೆ ಮುಂಚೆನೇ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿರ್ತೀವಿ, ಮತ್ತು ಅವ್ರಿಗೆ ಏನನ್ನ ಅದೇ ಶುಗರ್ ಡಯಾಬಿಟೀಸ್ ಏನೇನಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು, ಆ ರೀತಿ ಮೆಡಿಕೇಷನ್ಸ್ ಎಲ್ಲ ಕೊಡಬೇಕು. ನೆಕ್ಸ್ಟ್ ಅನಸ್ತೀಶಿಯಾಗಿ ಫಿಟ್ ಆಗಿದ್ದಾರಾ ಇಲ್ಲ ಅಂತ ನೋಡಿಕೊಂಡು ಸೇಫ್ ಲಿಮಿಟ್ಸಲ್ಲಿ ನಾವು ಮಾಡ್ತೀವಿ. ನೆಕ್ಸ್ಟ್ ಮಾರ್ಕ್ ಮಾಡಿಕೊಂಡು ಯಾವ ಪ್ರಾಂತದಲ್ಲಿ ನಾವು ಫ್ಯಾಟ್ ತೆಗಿಬೇಕು ಅನ್ನೋದು ಮಾರ್ಕ್ ಮಾಡಿಕೊಂಡು ಲೈಪೋಸಕ್ಷನ್ ಮಾಡಿದ್ಮೇಲೆ ಅಬ್ಸರ್ವೇಷನ್ ಪೀರಿಯಡ್ ಅಂತ ಒಂದು ಟೈಮ್ ಇರುತ್ತೆ, 3 hours. ಲೈಕ್ ಪೇಷಂಟ್ ಅನಸ್ತೀಶಿಯಾ ಡ್ರಗ್ಸನಲ್ಲಿ ಇರ್ತಾರಲ್ಲ, ಅವ್ರು ರಿಕವರ್ ಆದಮೇಲೆ ಪೇಷಂಟ್ನ ಇಮಿಡಿಯೇಟ್ಲಿ ಆನ್ ದ ಡೇ ಆಫ್ ಸರ್ಜರಿ ಓನ್ಲಿ ಅವ್ರನ್ನ ನಾವು ನಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಓರಲ್ಸ್ ಅಂದರೆ ನಾವು ಬಾಯಿಗೆ ಲಿಕ್ವಿಡ್ಸ್ ಅಥವಾ ಏನಾದರೂ ಕೊಡಿದ್ಮೇಲೆ ಪೇಷಂಟ್ನ ಮನೆ ಕಳಿಸ್ತೀವಿ. ಈಗ ಒಂದು ಸರಿ ಅಂದರೆ ಲೈಪೋಸೆಕ್ಷನ್ಗೆ ಒಳಗಾದ ನಂತರದಲ್ಲಿ ಸ್ಕಿನ್ ಸ್ಯಾಗ್ ಆಗುತ್ತೆ, ಸೊ ಅದಕ್ಕೆ ಹೇಗೆ ಟ್ರೀಟ್ಮೆಂಟ್? ಸ್ಕಿನ್ ಸ್ಯಾಗಿಂಗ್ ಅನ್ನೋದೇನು ಅಂದರೆ ಯೂಶಲಿ ಯಂಗ್ ಪೇಷಂಟ್ಸ್ ಇದ್ರೆ, ಅಂದರೆ 20 to 30 ಅವ್ರ ಸ್ಕಿನ್ ಸ್ಟ್ರೆಚಬಿಲಿಟಿ ಸ್ಟ್ರೆಚ್ ಆಗಿದ್ರೂ ರಿಕಾಯ್ಲಿಂಗ್ ಕೆಪಾಸಿಟಿ ಇರುತ್ತೆ. ಬಟ್ ಸ್ಟ್ರೆಚ್ ಮಾರ್ಕ್ಸ್ ಇದ್ದಾಗ ಯೂಶಲಿ ಪ್ರೆಗ್ನೆನ್ಸಿ ಆ ರಿಕಾಯ್ಲಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಅವಾಗ ಏನು ಮಾಡ್ಬೋದು ಅಂದರೆ ವೇಸರ್ ಮಾಡ್ಬೋದು. ಸೆಕೆಂಡ್ ಎಂಬ್ರೇಸ್ ಆರ್ ಎಫ್ ಅಂದರೆ ಏನು, ರೇಡಿಯೋ ಫ್ರೀಕ್ವೆನ್ಸಿ. ರೇಡಿಯೋ ಫ್ರೀಕ್ವೆನ್ಸಿ ಏನು, ಆ ಚರ್ಮಗೆ ಕಂಟ್ರಾಕ್ಟ್ ಮಾಡೋಕ್ಕೆ ಲೈಪೋಸಕ್ಷನ್ ಮಾಡುವಾಗನೇ ರೇಡಿಯೋ ಫ್ರೀಕ್ವೆನ್ಸಿ ಮಾಡಿದ್ರೆ ಸೊ ಸ್ಕಿನ್ ಕಂಟ್ರಾಕ್ಟ್ ಆಗೋಕ್ಕೆ ಆ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್, ಅಂದರೆ ಇಮಿಡಿಯೇಟ್ ಆಗಿ ಯಾವುದು ರಿಸಲ್ಟ್ ಕಾಣೋದಿಲ್ಲ. ಒಂದು 3 months ವೆಯ್ಟ್ ಮಾಡಿದ್ರೆ ಆ ಕಂಟ್ರಾಕ್ಷನ್ ಅನ್ನೋದು ಈಸಿಯಾಗಿ ನಮಗೆ ಗೊತ್ತಾಗುತ್ತೆ, ಆ ಸ್ಯಾಗಿಂಗ್ ಕಮ್ಮಿ ಆಗುತ್ತೆ. ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂದರೆ ಸರ್ಜರಿ ಆದ ನಂತರದಲ್ಲಿ? ಫಸ್ಟ್ ಏನು ಅಂದರೆ ನಾವು ಏನೇ ತಿನ್ನಿರಿ, ಸಪೋಸ್ ಇವಾಗ ನಾವು 3 times ತಿಂತಾ ಇದ್ದೀವಿ ರೆಗ್ಯುಲರ್ಲಿ, ಸೊ ಅಷ್ಟು ಕ್ಯಾಲರೀಸ್ ನಾವು ಯೂಸ್ ಮಾಡಬೇಕು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ, ಅಂದರೆ ವರ್ಕ್ ಫ್ರಮ್ ಹೋಮ್ಸ್ ಆಲ್ಮೋಸ್ಟ್ 8 hours ವಿ ಆರ್ ನಾಟ್ ವಾಕಿಂಗ್, ಲೈಕ್ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತೇವೆ. ಆವಾಗ ನಾವು ತೊಗೊಳೋದು ಇಂಟೇಕ್ಗೆ, ಯೂಸ್ ಮಾಡ್ತಿರೋದು ಎನರ್ಜಿಗೆ ಬ್ಯಾಲೆನ್ಸ್ ಆಗಬೇಕು ಯಾವಾಗಲೂ. ದಟ್ ಈಸ್ ಮೇನ್ ಥಿಂಗ್. ಅಟ್ಲೀಸ್ಟ್ ಒಂದು ಡೈಲಿ ವಾಕ್ ಮಾಡಬೇಕು, ರೆಗ್ಯುಲರ್ ಕಾರ್ಡಿಯೋ ಆ್ಯಕ್ಟಿವಿಟಿ ಆದ್ರೂ ಸಾಕು, ಜಾಸ್ತಿ ಅಗ್ರೆಸಿವ್ ಮಾಡೋದೇನೋ ಬೇಕಾಗಿಲ್ಲ. ನಾವು ತೊಗೊಳ್ತಿರೋದು ಫುಡ್ಗೆ, ನಾವು ಸ್ಪೆಂಡ್ ಮಾಡ್ತಿರೋದು ಕ್ಯಾಲರೀಸ್ಗೆ ಬ್ಯಾಲೆನ್ಸ್ ಇರಬೇಕು, ಅದನ್ನು ಮಾತ್ರ ಸಾಕಾಗುತ್ತೆ. ಅಂದರೆ ದೇಹದ ಯಾವ್ಯಾವ ಭಾಗದಲ್ಲಿ ಈ ಟ್ರೀಟ್ಮೆಂಟನ್ನು ಪಡ್ಕೊಳ್ಬಹುದು, ಜೊತೆಗೆ ಯಾವ ಏಜ್ ಗ್ರೂಪ್ ಅವ್ರು ಪಡ್ಕೊಳ್ಬಹುದು? ಸಪೋಸ್ ಫೇಸಿಂದ, ಚೀಕಿಂದ, ಚಿನ್ ಅಂದರೆ ಬ್ರೆಸ್ಟ್ಗೆ ಜಾಸ್ತಿ ಬ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಸೈಜ್, ಲಿಮ್ಸ್ಗೆ ಫ್ಯಾಟ್ ಸ್ಯಾಗ್ ಆಗ್ತಾ ಇರುತ್ತೆ, ಸೊ ಅದಕ್ಕೂ ಮಾಡ್ಬೋದು. ಹೊಟ್ಟೆ ಭಾಗದಲ್ಲಿ ಮಾಡ್ಕೋಬೋದು, ಬಟಕ್ಸ್, ಬ್ಯಾಕ್ ಮತ್ತು ಥೈಸ್, ಸೊ ಕಾಫ್ ಮಸಲ್ಸ್ ಅಂದರೆ ಲೆಗ್ಸಲ್ಲಿ ಎಲ್ಲೆನ್ನೇ ಫ್ಯಾಟ್ ಸೇರ್ಕೊಂಡಿದೆ ಎಲ್ಲ ಭಾಗದಲ್ಲಿ ಮಾಡ್ಬೋದು ಲೈಪೋಸಕ್ಷನ್. ಏಜ್ ಅಂದರೆ 20 to 50 years ವಿ ಕ್ಯಾನ್ ಡೂ ಇಟ್, ಏನು ಪ್ರಾಬ್ಲಮ್ ಏನಿರಲ್ಲ. 50 ಆದಮೇಲೆ ಏನು ಅಂದರೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರುತ್ತೆ, ಸೊ ಅವ್ರಿಗೆ ಟೆಸ್ಟ್ ಮಾಡಿಕೊಂಡು ಆ ಕಂಡೀಷನ್ಸ್ನ ಟ್ರೀಟ್ ಮಾಡಿಕೊಂಡು ಲೈಪೋಸಕ್ಷನ್ ಮಾಡ್ಬೋದು. ಆಹಾರದಲ್ಲಿ ಏನಾದರೂ ಬ್ಯಾಲೆನ್ಸ್ ಮಾಡಬೇಕಾ? ಅದೇ ಲೆಸ್ ಫ್ಯಾಟಿ ಡೈಟ್, ಮೋರ್ ಪ್ರೋಟೀನ್ ಆ್ಯಂಡ್ ಮೋರ್ ಫೈಬರ್ ಡೈಟ್ ಇರಬೇಕು. ಅಂದರೆ ಸೊಪ್ಪು, ವೆಜಿಟೇಬಲ್ ಸೂಪ್ಸ್, ಅಂದರೆ ಸ್ಪ್ರೌಟ್ಸ್, ಆಯಿಲ್ ಕಮ್ಮಿ ಇರೋದು ಕಂಟೆಂಟ್, ಸ್ವಲ್ಪ ಸ್ವೀಟ್ ಕಮ್ಮಿ ಇರೋದು ಕಂಟೆಂಟ್ಸು ಆಲ್ವೇಸ್ ಗುಡ್. ಏನಂದರೆ ಲಾಂಗ್ ಟರ್ಮ್ನಲ್ಲಿ ನಮ್ಮ ಶರೀರದಲ್ಲಿ ಎಕ್ಸೆಸ್ ಫ್ಯಾಟ್ ಇದ್ದಾಗ ಏನು ಅಂದರೆ ಅದೆಲ್ಲ ಕಡೆ ಸೇರಿಕೊಂಡೇ ಇರುತ್ತೆ, ಅದು ರಕ್ತನಾಳದಲ್ಲಿ ಇರುತ್ತೆ, ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅನಸ್ತೀಶಿಯಾ ಕೊಡುವಾಗನೂ ಒಬೆಸಿಟಿ ಇದ್ದರೆ ಅದು ಅಷ್ಟು ಈಸಿ ಅಲ್ಲ ಅನಸ್ತೀಶಿಯಾ ಅಲ್ಲಿ ರಿಕವರ್ ಆಗೋದು. ಸೊ ಈ ಥರ ಇದ್ದಾಗ ನಾವು ಲೈಪೋಸಕ್ಷನ್ ಮುಗಿದ ಮೇಲೇನೂ ಇಲ್ಲಾಂದರೆ ಲೈಪೋಸಕ್ಷನ್ ಮುಂದೇನು ಬೇಸಿಕ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲರಿಗೂ ಮ್ಯಾಂಡೇಟ್ರಿ. ಸೊ ಅದಕ್ಕೆ ವೆಯ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ವೆಯ್ಟ್ ಜಾಸ್ತಿ ಇದ್ದಾಗ ನಾವು ಯಾವುದೇ ಅನಸ್ತೀಶಿಯಾ ಡ್ರಗ್ಸ್ ಕೊಟ್ಟಿದ್ದು, ಈಗ ಇನ್ಸುಲಿನ್ನು ಸ್ವಲ್ಪ ರೆಸಿಸ್ಟೆಂಟ್ ಆಗುತ್ತೆ, ಅವ್ರದ್ದು ಬೇಗ ಡಯಾಬಿಟಿಕ್ ಆಗ್ತಾರೆ. ಸೊ ಲೈಫ್ ಸ್ಟೈಲ್ ಆದ್ರೂ ಸ್ವಲ್ಪ ಜೀವನ ಶೈಲಿನೂ ಕಷ್ಟ ಆಗುತ್ತೆ. ಶೆಟ್ಟೀಸ್ ಕಾಸ್ಮೆಟಿಕ್ ಸೆಂಟರ್ನಲ್ಲಿ ಬೇರೆ ಯಾವುದಕ್ಕೆಲ್ಲ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ?
ಸೊ ಇವಾಗ ನಾವು ಶೆಟ್ಟಿ ಕಾಸ್ಮೆಟಿಕ್ ಸೆಂಟರಲ್ಲಿ ಆಲ್ಮೋಸ್ಟ್ ಆಲ್ ದ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ರಿಲೇಟೆಡ್ ಟು ಲೈಕ್ ಸಪೋಸ್ ಬ್ರೆಫ್ರೋಪ್ಲಾಸ್ಟಿ ಏಜ್ ಆದಮೇಲೆ ಸ್ವಲ್ಪ ಐಸಲ್ಲಿ ಸ್ಯಾಗಿಂಗ್ ಇರುತ್ತೆ, ಹೌದು ಕ್ಯಾರಿ ಬ್ಯಾಗ್ಸ್, ಸೊ ಅದಕ್ಕನ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಚೀಕ್ಸಲ್ಲಿ ಸ್ವಲ್ಪ ಫ್ಯಾಟ್ ಸೇರ್ಕೊಂಡಿರುತ್ತೆ, ಅದು ಫ್ಯಾಟ್ ರಿಮೂವಲ್ ಇಲ್ಲಾಂದರೆ ಹೈಫು ಅಂತ ಮಾಡ್ತಾ ಇದ್ವಿ. ಕೆಲವೊಬ್ರಿಗೆ ಏನು ಅಂದರೆ ಅವರು ಯೂಶಲಿ ಒಬೇಸ್ ಇರಲ್ಲ, ಬಟ್ ಫೇಸಲ್ಲಿ ಮಾತ್ರ ಸ್ವಲ್ಪ ಚಬ್ಬಿನೆಸ್ ಇರುತ್ತೆ. ಸೊ ದ್ಯಾಟ್ ಲುಕ್ಸ್ ಮೋರ್ ಚಬ್ಬಿ ಇದಾರೆ ಇವರು ಅನ್ಸುತ್ತೆ. ಸೊ ಇಲ್ಲಿ ಫ್ಯಾಟ್ ತೆಗಿಬೋದು. ಅದನ್ನು ಒನ್ ಆಫ್ ದ ನಾನ್ ಸರ್ಜಿಕಲ್ ಮೆಥಡ್ಸ್ ಹೈಫು ಅನ್ನೋದು. ಕೆಲವರಿಗೆ ಸರ್ಜರಿ ಅಂದರೆ ಭಯ ಆಗುತ್ತೆ. ಸೊ ಇದೇನಂದರೆ ಅಲ್ಟ್ರಾಸೌಂಡ್ ಎನರ್ಜಿ ಯೂಸ್ ಮಾಡಿ ಫ್ಯಾಟ್ನ ಬರ್ನ್ ಮಾಡುತ್ತೆ. ಸೊ ಡಬಲ್ ಚಿನ್ ಕರೆಕ್ಷನ್ಗೂ ಟ್ರೀಟ್ಮೆಂಟ್ ಕೊಡ್ಬೋದು. ಇಯರ್ ಅಬ್ನಾರ್ಮಾಲಿಟೀಸ್ ಏನೇನಿದ್ರೂ ಟ್ರೀಟ್ ಮಾಡ್ಬೋದು. ನೆಕ್ಸ್ಟ್ ಕೆಲವರಿಗೆ ಜೆನೆಟಿಕ್ ಆಗಿ ಹೇರ್ ಲಾಸ್ ಇರುತ್ತೆ, ಪ್ಲಾಂಟ್ ಆನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಲ್ಸೋ. ದೆನ್ ಲೈಪೋಸೆಕ್ಷನ್ ಎವ್ರಿವೇರ್, ಬಾಡಿ ಕಾಂಟೋರಿಂಗ್, ಟಮಿ ಟಕ್, breast reduction surgeries, then genital related surgeries also we can do it. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದ ತಮಗೆ. ವೀಕ್ಷಕರೇ, ರಮ್ಯಾ ದೀಪ್ತಿ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶೆಟ್ಟಿಸ್ ಕಾಸ್ಮೆಟಿಕ್ಸ್ ಸೆಂಟರ್, ನವರಂಗ್ ಸರ್ಕಲ್, ಡಾಕ್ಟರ್ ರಾಜ್ಕುಮಾರ್ ರೋಡ್, ಬೆಂಗಳೂರು 560010. ದೂರವಾಣಿ ಸಂಖ್ಯೆ ಈ ರೀತಿ ಇದೆ 8050008855. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ www.drshettis.in. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.